ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದೀಪು ಕನ್ನಡ ಬ್ಲಾಗ್ಸ್. ನಾನಿವತ್ತು ಐಡಿಯವರ ಇಡ್ಲಿ ಆ್ಯಂಡ್ ದೋಸೆ ಬ್ಯಾಟ್ರಿಂದ ಇಡ್ಲಿ ರೆಸಿಪಿ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ. ಇಲ್ಲಿ ಐಡಿಯವರು ಮನೇಲಿ ಮಾಡಿರುವಂಥದ್ದೇ ಟ್ರೆಡಿಷ್ನಲ್ ಇಂಗ್ರೀಡಿಯೆಂಟ್ಸಿಂದ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಫರ್ಮೆಂಟ್ ಮಾಡಿ ಈ ದೋಸೆ ಬ್ಯಾಟರ್ನ ಪ್ರಿಪೇರ್ ಮಾಡಿರ್ತಾರೆ. ಮತ್ತು ಇದಕ್ಕೆ ಯಾವುದೇ ಸೋಡಾ ಹಾಕಿರೋದಿಲ್ಲ ಮತ್ತು ಪ್ಯೂರ್ ವಾಟರ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತಾರೆ ಬ್ಯಾಟರ್ನ. ಮತ್ತು ನಾವು ಯಾವುದನ್ನ ನೋಡಿ ತಗೊಳ್ಬೇಕು ಈ ಥರ ದೋಸೆ ಬ್ಯಾಟರ್ನ ಅಂತ ತಿಳಿಸ್ಕೊಡ್ತೀನಿ. ನಾವಿಲ್ಲಿ ಎಕ್ಸ್ಪೈರಿ ಆಗಿರೋ ಡೇಟ್ನ ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ, ದೋಸೆ ಪ್ಯಾಕೆಟ್ ಇದು ಏನು ಬ್ಯಾಟರ್ ಪ್ಯಾಕೆಟ್ ಇದೆ ಅದು ಉಬ್ಬಿದ್ರೆ, ಈಗ ಕಾಷನಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ ಪ್ಯಾಕೆಟ್ ಪಫ್ಡ್ ಅಪ್ ಪ್ಯಾಕೆಟ್ ನಾವು ತಗೊಳ್ಬಾರ್ದು, ಅದು ಎಕ್ಸ್ಪೈರಿ ಆಗಿದೆ ಡೇಟ್ ಅಂತ ಇನ್ಫಾರ್ಮೇಷನ್. ಮತ್ತು ಈ ದೋಸೆ ಬ್ಯಾಟರ್ ಪ್ಯಾಕೆಟಿಂದ ನಾವು 20 ಇಡ್ಲೀಸ್ ಆರ್ 14 ದೋಸಸ್ ಅಥವಾ 20 ಇಡ್ಲಿ ಅಥವಾ 14 ದೋಸೆ ಮಾಡ್ಕೊಳ್ಬೋದು. ನಾವು ಮನೇಲಿ ಚಿಕ್ಕ ಮಕ್ಕಳಿದ್ರೆ ಯಾವ ಥರ ಇಡ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನಾನು. ಇಲ್ಲಿ ನೋಡ್ತಿರ್ಬೋದು ನೀವು, ಈ ದೋಸೆ ಬ್ಯಾಟರ್ ಪ್ಯಾಕೆಟ್ ಏನಿದೆ ಅಲ್ಲಿ ನಾವು ಕಟ್ ಮಾಡಿಕೊಂಡು ಜಿಪ್ ಲಾಕ್ ಪ್ಯಾಕೆಟ್ ಕೂಡ ಕೊಟ್ಟಿರ್ತಾರೆ. ಈ ಪ್ಯಾಕೆಟ್ನ ನಾವು ರೀಯೂಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಆ ದೋಸೆ ಬ್ಯಾಟರ್ನ ಒಂದು ಪಾತ್ರೆಗೆ ಹಾಕ್ಕೊಂಡು, ನೀವು ಇಡ್ಲಿ ಮಾಡೋದಾದರೆ ನೀರನ್ನು ಮಿಕ್ಸ್ ಮಾಡಬಾರ್ದು, ಅಥವಾ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ತೆಗೆದಿದ್ರೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಮಾಡೋದಾದರೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವಿವತ್ತು ಇಡ್ಲಿ ಮಾಡ್ತಿದ್ದೀವಿ, ಇದು ಸ್ವಲ್ಪ ಗಟ್ಟಿ ಇತ್ತು ಅನಿಸ್ತು, ಸೊ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ಬೇಕಾದಂಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಡ್ಲಿ ಪಾತ್ರೆಗೆ ನಾವು ಇಲ್ಲಿ ಎಣ್ಣೆ ಸವರಿ ಅದಕ್ಕೆ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಬೇಕು. ಇಡ್ಲಿ ಪಾತ್ರೆಗೆ ಎಣ್ಣೆ ಸವರೋದ್ರಿಂದ ಇಡ್ಲಿ ಹಬೆಲಿ ಬೆಂದಾದ್ಮೇಲೆ ಪಾತ್ರೆಗೆ ಕಚ್ಕೊಳ್ಳೋದಿಲ್ಲ, ಇದೊಂದು ಟಿಪ್ಸ್. ಆ ಬ್ಯಾಟರ್ ಮೇಲೆ ನಾವು ಕ್ಯಾರೆಟ್, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಇಂಡಿಯನ್ ಫ್ಲಾಗ್ ರೀತಿ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ್ನ ಗಾರ್ನಿಷ್ ಮಾಡ್ಕೊಂಡು ಇದನ್ನು ಇಡ್ಲಿ ಸ್ಟ್ಯಾಂಡ್ಗೆ ಇಟ್ಟು ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇಡ್ಲಿ ಸ್ಟೀಮಲ್ಲಿ ಬೇಯೋದ್ರಿಂದ ಇಡ್ಲಿ ಸ್ಟ್ಯಾಂಡ್ ಒಳಗೆ ನಾವು ನೀರನ್ನ ಕಾಯೋದಕ್ಕೆ ಇಟ್ಟಿರಬೇಕು ಮೊದಲೇ. ನಂತರ ಇಲ್ಲಿ ಮಿಕ್ಸ್ ಚಟ್ನಿ ಮಾಡೋದಕ್ಕೆ ಒಂದು 5 ಸ್ಪೂನ್ ಕಡಲೆ ಬೀಜ, 2 ಹಸಿಮೆಣಸಿನಕಾಯಿ, ಹಾಗೆ ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ರುಬ್ಬೋದಕ್ಕೆ ನಾವು ಸ್ವಲ್ಪ ಕಾಯಿ ತುರಿ, ಹುರಿದಿಟ್ಕೊಂಡಿರೋ ಅಂತಹ ಕಡಲೆ ಬೀಜ, ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಕೊತ್ತಂಬರಿ ಸೊಪ್ಪು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲ ಹಾಕ್ಕೊಳ್ಬೇಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಐಡಿಯವರ ಇಡ್ಲಿ ಬ್ಯಾಟರ್ನಿಂದ ಮಾಡಿರುವಂತಹ ಇಡ್ಲಿ ಹಾಗೂ ಮಿಕ್ಸ್ ಚಟ್ನಿ ರೆಡಿ ಆಗಿದೆ ನೋಡಿ. ಇಡ್ಲಿ ಪಾತ್ರೆಗೆ ನಾವು ಎಣ್ಣೆ ಹಾಕಿರೋದ್ರಿಂದ ಏನು ಸ್ಮೂತಾಗಿ ಇಡ್ಲಿ ಎದ್ದು ಬರ್ತಿದೆ ಅಂತ. ಈ ರೀತಿ ನಾವು ಐಡಿಯವರ ಇಡ್ಲಿ ಬ್ಯಾಟರ್ನಿಂದ ಪ್ರಿಪೇರ್ ಆದಂತಹ ಸಾಫ್ಟ್ ಆದ ಇಡ್ಲಿ ರೆಡಿ ಆಗಿದೆ. ಈಗ ರುಚಿಕರವಾದ ಇಡ್ಲಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಈ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.